ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದಳಿ ರಾಜು. ಸ್ನೇಹಿತರೆ, ಇತ್ತೀಚೆಗೆ ಮದ್ದೂರಿನಲ್ಲಿ ಗಣೇಶನ ಗಲಾಟೆ ಸಂದರ್ಭ ಆಗಿದ್ದು ಮತ್ತು ಆ ಇಡೀ ರಾಜ್ಯ ದೇಶದ ಗಮನ ಸೆಳೆದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ಗಣೇಶನ ಗಲಾಟೆಗೆ BJPಯವ್ರ ಕಾರಣ ಅಥವಾ JDSನವ್ರ ಕಾರಣ ಅಂಥೇಳಿ ಕೆಲವರು ಊಹೆ ಲಭಿಸ್ತಿದ್ದಾರೆ. ಅದರಲ್ಲೂ ಸರ್ಕಾರದವರು ಅಂದರೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ನ ನಾಯಕರು BJPಯವರೇ ಕಾರಣ ಅಂತ ಹೇಳ್ತಿದ್ದಾರೆ. ವಾಸ್ತವವಾಗಿ ಈ ಮದ್ದೂರಲ್ಲಿ ಏನಾಗಿದೆ, ಇದ್ದಕ್ಕಿದ್ದಂತೆ ಯಾಕೆ ಈ ಒಂದು ಗಲಾಟೆ ಉದ್ಭವ ಆಯಿತು, ನಿಜಕ್ಕೂ ಇದಕ್ಕೆ BJPಯವರೇ ಕಾರಣನ ಅಥವಾ ಆ ಒಂದು ಪ್ರದೇಶದಲ್ಲಿ ಎಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲೆಸೆದ್ರು ಅದಕ್ಕೆ ಕಾರಣ ಏನು, ಆ ಏರಿಯಾದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ನಮ್ಮ ಜೊತೆ ಇದ್ದಾರೆ ಮನಪ್ರಸನ್ನ ಕುಮಾರ್ ಅವರು. ಸರ್, ತಮಗೆ ಸ್ವಾಗತ. ಏನು ಸರ್ ಇದು ಘಟನೆ, ಏನು ಯಾಕಾಯಿತು, ಹೆಂಗಾಯಿತು? ಈ ಒಂದು ಮದ್ದೂರಿನ ಏನು ಒಂದು ಘಟನೆ ನಡೆದಿದೆ, ಆ ಘಟನೆ ಹಿಂದೆ ಕೆಲವರು ಆರೋಪ ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಇದೆ, RSS ಇದೆ ಅಂತ. ಆದರೆ ಅವೆಲ್ಲವೂ ಸಹ ಸುಳ್ಳು. ಏಕೆ ಅಂತಂದರೆ ಆ ಸ್ಥಳದಲ್ಲಿ ಇವಾಗಲೂ ಸಹ ನೀವು ಯಾವುದೇ ಚುನಾವಣೆ ಅಥವಾ ಇನ್ನೊಂದು ಸಂದರ್ಭದಲ್ಲಿ ನೋಡಿದ್ರೂ ಸಹ ಯಾವುದೇ BJPಯ ವ್ಯಕ್ತಿ ಸ್ಪರ್ಧಿಸಿ ಮತ ಗಳಿಸಿರೋವಂಥ ಮತ ಗಳಿಕೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದು ಪರಿಶೀಲನೆ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಕೆಲವು ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅಂಥದ್ರಲ್ಲಿ BJP RSS ಹೇಗೆ ಅಲ್ಲಿ ಪಿತೂರಿ ಮಾಡೋಕ್ಕೆ ಸಾಧ್ಯ? ಮತ್ತು ಆ ಒಂದು ಪ್ರದೇಶದಲ್ಲಿ ವಾಸವಿರ್ತಕ್ಕಂಥದ್ದು ಬಹುತೇಕ ದಲಿತರು ಮತ್ತು ಹಿಂದುಳಿದ ವರ್ಗದವರೇ ಇರ್ತಕ್ಕಂಥದ್ದು ಆ ಪ್ರದೇಶದಲ್ಲಿ. ಅಲ್ಲಿ ಅದೇ ಸಮನಾಗಿ ಒಂದು ಮುಸ್ಲಿಂ ಸಮುದಾಯದ ಜನಗಳು ಸಹ ಇದ್ದಾರೆ. ಈಗ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅದರಿಂದ ನೋವು ಉಂಡಂಥವ್ರು ಮತ್ತು ಹಿಂದಿಂದಲೂ ಸಹ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು, ತೊಂದರೆಗೆ ಈಡಾಗಿರ್ತಕ್ಕಂಥವ್ರು ದಲಿತರೇ. ಏಕೆ ಅಂತಂದರೆ ಅಲ್ಲಿ ದಲಿತರು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧಾರ್ಮಿಕ ಆಚರಣೆಗಳೇನಿದೆ, ಒಂದು ಹಬ್ಬ ಹರಿದಿನಗಳಾಗ್ಬೋದು, ಅವುಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು. ಅವ್ರ ಹಬ್ಬದ ಹರಿದಿನಗಳಲ್ಲಿ ತೋರಣ ತೊಳಿರು ಕಟ್ಟಕ್ಕೆ ಬಂದರೆ ಅದನ್ನು ತಡೆ ಹೊಡ್ತಕ್ಕಂಥದ್ದು. ಮತ್ತು ಒಂದು ಶವ ಸಂಸ್ಕಾರದ ಸಮಯದಲ್ಲಿ ನಮ್ಮ ಸಂಸ್ಕೃತಿಯಂತೆ ಏನು ಅವರ ಒಂದು ವಾದ್ಯಗಳಿದೆ ಅದನ್ನು ನುಡಿಸಿ ತಗೊಂಡು ಹೋಗ್ಬೇಕಾದ್ರೆ ಆ ವಾದ್ಯಗಳನ್ನು ಇಲ್ಲಿ ನುಡಿಸ್ಬಾರ್ದು, ನೀವು ಇಲ್ಲಿ ತಗೊಂಡು ಹೋಗ್ಬಾರ್ದು ನೀವು ಅನ್ನುವಂಥ ಕಟ್ಟಪ್ಪಣೆಯನ್ನು ಮಾಡೋದ್ರ ಮೂಲಕ ಇಲ್ಲಿ ಕೋಮು ಒಂದು ಗಲಭೆ ಅನ್ನೋ ಥರದಲ್ಲಿ ಸೃಷ್ಟಿ ಮಾಡಿದಂಥವ್ರು ಆ ಒಂದು ಮತಾಂಧರು. ಆದರೆ ಇದರ ವಾಸ್ತವ ಸ್ಥಿತಿ ಅರಿದೇನೆ ಜನ ಅಲ್ಲಿ ಸ್ಥಳೀಯವಾಗಿ ನೊಂದು ಅವರೇ ಒಂದು ಹೊರಬಂದು ಅದನ್ನ ಪ್ರತಿಭಟಿಸ್ತಾ ನಿಂತಿದ್ದಾರೆ ಹೊರತು. ಆದರೆ ಇವತ್ತು ಇದನ್ನ ರಾಜಕೀಯವಾಗಿ ಬಳಸಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಮತ್ತು ಈ ಪ್ರತಿಭಟನೆ ಸಂದರ್ಭದಲ್ಲಿ ಎಲ್ಲ ಜನ ವಾಲಂಟಿಯರ್ಸು ಬಂದಿರತಕ್ಕಂಥದ್ದು ಅವರೇನೆ. ಮತ್ತು ಅಲ್ಲಿ ಪ್ರತಿಭಟನೆ ಮಾಡೋ ವ್ಯಕ್ತವಾದಂಥ ಸ್ಥಳದಲ್ಲಿ ಆ ಜನಗಳೇ ಹೇಳ್ತಾರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. ಮತ್ತು ನಾವು ನೋಡಿ ಕನ್ನಡ ಧ್ವಜವನ್ನು ಅಲ್ಲಿ ಆರಿಸಿ ಕಾರ್ಯಕ್ರಮ ಮಾಡ್ತಿದ್ದೋ ಹಿಂದಿಂದಲೂ ಸಹ. ಆ ಕನ್ನಡ ಧ್ವಜ ಆರಿಸ್ತಿದ್ದಂಥ ಸಂದರ್ಭದಲ್ಲೂ ಸಹ ಅವರು ಒಂದು ಕನ್ನಡ ಧ್ವಜವನ್ನು ಆರಿಸ್ಲಿಕ್ಕೆ ಒಂದು ತಡೆ ಒಡ್ಡಂಥ ಸಂದರ್ಭ ಬಂದಿದೆ. ಮತ್ತು ಕನ್ನಡ ಧ್ವಜಗಳನ್ನು ಕಟ್ಸ್ಕೊಡ್ತಿರಲಿಲ್ಲ, ಬಂಟಿಕ್ಸ್ನ ಕಟ್ಸ್ಕೊಡ್ತಿರ್ಲಿಲ್ಲ. ಅಲ್ಲಿ ಯಾವುದೋ ಒಂದು ನಾವು ಬೇರೆ ಪ್ರದೇಶದಲ್ಲಿ ಹೋಗಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಂತೆ ನಮಗೆ ಅನ್ನಿಸ್ತಿತ್ತು. ನಾವು ಒಡಗೂಡಿ ಕನ್ನಡ ಧ್ವಜ ಆರಿಸೋಕ್ಕೂ ಬಿಡ್ತಾಯಿಲ್ಲ ಈ ಕರ್ನಾಟಕ ನೆಲದಲ್ಲಿ ಅಂತಂದರೆ ನಾವೆಲ್ಲಿದ್ದೀವಿ, ನಾವು ಪಾಕಿಸ್ತಾನಕ್ಕೆ ಬಂದು ನಿಂತಿದ್ದೀವಾ ಅನ್ನುವಂಥದ್ದು ನಮಗೆ ಬರ್ತದೆ. ನಾವು ಹೇಳೋದು ಇವರು ಮತ್ತು ಕೆಲವರು ಸಾಮರಸ್ಯ ಕಾಪಾಡ್ತಾಯಿಲ್ಲ, ಕೋಮು ಸೌಹಾರ್ದತೆ ಹಾಳು ಮಾಡ್ತಾಯಿದ್ದಾರೆ ಅಂತಾರೆ. ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಯಾವುದೇ ಈ ಒಂದು ಹಿಂದುಳಿದವರದ್ದಾಗಲಿ ದಲಿತರಾಗಲಿ ಇನ್ನೊಬ್ಬರಲ್ಲ, ಮತಾಂಧರು ಅಲ್ಲಿ ಹಾಳು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಈಗಲೂ ಹೇಳ್ತೀವಿ ಅವರೆಲ್ಲರೂ ಸೇರಿ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿ. ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ತಡೆ ಒಡ್ಡಿದ್ದಾರೆ ಹಿಂದೆ. ಅಂಬೇಡ್ಕರ್ ಜಯಂತಿನಲ್ಲಿ ಅವರ ಒಂದು ನಾಮಫಲಕ ಅನಾವರಣ ಮಾಡೋಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಈಗಲೂ ಹೇಳ್ತೀವಿ ಅಂಬೇಡ್ಕರ್ ಜಯಂತಿ ಮಾಡಲಿ, ಮಾನವತಾವಾದಿ ಭಗವಾನ್ ಬುದ್ಧವ್ರ ಜಯಂತಿ ಆಚರಿಸಲಿ, ಬಸವಣ್ಣವ್ರ ಜಯಂತಿ ಆಚರಿಸಲಿ, ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ, ಸ್ವತಂತ್ರ ದಿನಾಚರಣೆ ಆಚರಿಸಲಿ, ಎಲ್ಲರೂ ಜೊತೆಗೂಡಿ ಆಚರಿಸಲಿ. ಆಗ ತಾನಾಗೆ ಒಂದು ಸಾಮರಸ್ಯ ಬೆಳೀತದೆ. ಅದನ್ನು ಬಿಟ್ಟು ಇದರ ಉಂಡು ಮನೆ ಗಳ ಇರೋದು ಅನ್ನೋ ಥರದಲ್ಲಿ ಒಂದು ಪ್ರತ್ಯಾರೋಪಗಳನ್ನು ಮಾಡಿ ಒಂದು ಯಾವುದೋ ಒಂದು ಪಕ್ಷ ಸಂಘಟನೆ ಹೆಸರು ಹೇಳಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಓಡ್ತಕ್ಕಂಥದ್ದು ಸರಿಯಲ್ಲ, ಇದು ಖಂಡನೀಯ. ಸರಿ, ಘಟನೆ ಆದ ನಂತರ ನಿಮ್ಮ ಶಾಸಕರು ಬಂದಿದ್ದಾರೆ, ಏನಾದ್ರು ಅದ್ರ ಬಗ್ಗೆ ಇದು ಮಾಡಿದ್ದಾರೆ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದ್ರು ಇಲ್ಲಿಗೆ ಬಂದಿದ್ದಾರೆ? ಜೊತೆಗೆ ಈ ಶಾಂತಿ ಸೌಹಾರ್ದ ಸಭೆ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೆಲವರು ಆರಂಭದಲ್ಲಿ ನಮ್ಮಿಂದನೇ ತಪ್ಪಾಗಿತ್ತು ಅಂತ ಒಪ್ಕೊಂಡಿದ್ದವ್ರು ಈಗೇನೋ ಮತ್ತೆ ಉಲ್ಟಾ ಹೊಡೆದು ಇದು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದನ್ನೇ ಹಿಡ್ಕೊಂಡು ನಾವು ಬೇರೆ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಇದು ಮಾಡಿ ನಮ್ಮ ಮದ್ದೂರು ಮಾನ ಮನೆಯೆಲ್ಲ ಹಾಳಾಗ್ತಾ ಇದ್ದಾರೆ. ಇದನ್ನ ನಾವು ಇಲ್ಲಿಗೆ ಬಿಡ್ಬಿಟ್ರೆ
ನಾವು ಬದುಕೋದೇ ಕಷ್ಟ ಆಗ್ತದೆ. ನಮ್ಮ ಜನ ಮುಂದಿನ ಪೀಳಿಗೆಯವರು ತಲೆ ಮಾಡೋದೇ ಕಷ್ಟ ಆಗೋಗುತ್ತೆ. ಅವ್ರಿಗೇನು ಕನಸು ಕಾಣ್ತಾ ಇದ್ದಾರೆ ಆ ಕನಸು ನನ್ಸಾದಂಗೆ ನನಗೆ ಈಗ ನಿನ್ನೆಯಿಂದ ಹಂಗೆ ಅನ್ನಿಸ್ತಾ ಇಲ್ಲ. ಮತ್ತೆ ಇರ್ಲಿಲ್ಲ. ಎಲ್ಲರೂ ಫೈಟ್ ಮಾಡ್ತೀರಿ, ನೀವೆಲ್ಲ ಇದ್ದೀರಿ, ನಮ್ಮ ಜೊತೆ ಇದ್ದೀರಿ, ಈಗಲೂ ಇದ್ದೀರಿ. ಈಗ ಇಲ್ಲದೆ ಇರ್ತಾ ಇದ್ರೆ ನಮ್ಮ ಈ ಕಷ್ಟದ ಕಾಲದಲ್ಲಿ ನೀವೆಲ್ಲರೂ ಸೇರಿ ನಾವು ಯಾರು ನಿಮ್ಗೆ ಕರೀಲಿಲ್ಲ, ಜಗದೀಶ್ ಮಾಡ್ರಿ ಹಿಂಗೆ ಅಂತ ನಾವು ಕೇಳಲಿಲ್ಲ. ನೀವೇ ಆಲೋಚನೆ ಮಾಡಿ ನಾವು ಕಷ್ಟ ಸುಖ ಭಾಗಿಯಾಗಿದ್ದೀರಿ. ಇದಕ್ಕೆ ನಾವು ಮದ್ದೂರಿನ ಇಡೀ ಮುಸ್ಲಿಂ ಜನಾಂಗಕ್ಕೆ ಋಣಿಯಾಗಿರ್ತೀವಿ. ಈಗ 27ನೇ ತಾರೀಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಇಡೀ ಮುಸ್ಲಿಂ ಜನಾಂಗದವರು ಅದನ್ನು ಬೆಂಬಲಿಸ್ತೀವಿ. ಅದಕ್ಕೆ ಏನು ಬೇಕೋ ತನು ಮನ ಧನ. ಯಾಕಂದ್ರೆ ಧನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ದಡ ಮುಡ್ಬೇಕಾದ್ರೆ ಅದು ಧನನೂ ಬೇಕು. ಅದಕ್ಕೆ ಏನು ಇಷ್ಟ ಇರ್ತದೆ ಖರ್ಚು ವೆಚ್ಚಗಳು ಏನಾದ್ರು ತಗೊಳಿದ್ರೆ, ಯಾಕೆ ಬ್ಯಾನರ್ ಮಾಡಬೇಕಿರ್ತದೆ, ಒಂದು ಕ್ಯಾಂಡ್ರಿಗಳು ಮಾಡಬೇಕಿರ್ತದೆ, ಹಂಚ್ಬೇಕಿರ್ತದೆ. ಅದೆಲ್ಲ ಆ ಎಲ್ಲ ಖರ್ಚು ವೆಚ್ಚವನ್ನ ನಾವು ಮುಸ್ಲಿಂ ಸಮುದಾಯದವರೇ ಒತ್ಕೊಳ್ತೀವಿ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ತಾ ಇರೋದು. ನೀವು ಏನ್ ಮಿಕ್ಸ್ ಮಾಡ್ತೀರಿ ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ. ಸರ್, ಈಗ ಅಲ್ಲಿ ತಪ್ಪಾಗಿದ್ರ ಬಗ್ಗೆ ಕೆಲವರು ಮುಖಂಡರು ನೇರವಾಗಿ ಹೇಳಿದ್ದಾರೆ, ನಮ್ಮವರೇ ಭಾಗವಹಿಸಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಏನು ಆರೋಪ ಮಾಡ್ತಾರೆ ಕೆಲವರು, ಎಲ್ಲೋ ನಿಂತ್ಕೊಂಡು ಗಾಳೀಲಿ ಕಲ್ಲು ಹೊಡೆದಂಗೆ ಯಾವುದೋ BJP ಅವರು RSS ಅವ್ರು ಹಿಂದೆ ಪಿತೂರಿ ಮಾಡಿ ಕಲ್ಲು ಹೊಡೆಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆ ಏನು ದಡ್ಡತನದಿಂದ ಕೊಟ್ಟಿದ್ದಾರ, ಅವ್ರೇನು ದಡ್ರ ಅವರು ಸುಮ್ಮನೆ ಪ್ರಕರಣ ದಾಖಲಿಸೋಕ್ಕೆ? ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ CCTVಯನ್ನು ಅದರ DVRನ ಅವರು ವಶಕ್ಕೆ ಪಡೆದು ಅದರಲ್ಲಿ ಪರಿಶೀಲನೆ ಮಾಡಿ ಆ ರೀತಿ ಪ್ರಚೋದನಕಾರಿ ಮಾಡ್ತಿದ್ದಂಥವ್ರು, ಕಲ್ಲು ಬೀಸಲಿಕ್ಕೆ ತಯಾರಾಗಿ ಹೋಗಿದ್ದಂಥವ್ರು, ಕಲ್ಲುಗಳನ್ನು ಜೇಬಲ್ಲಿ ಇಟ್ಕೊಂಡು ಹೋಗಿದವರು, ಇವರೆಲ್ಲರನ್ನೂ ಗುರುತಿಸಿ ಪ್ರಕರಣ ದಾಖಲಿಸಿದ್ರೆ ಹೊರತು ಯಾವುದೇ ಒತ್ತಡಕ್ಕಾಗಲಿ ಇನ್ನೊಂದಾಗಲಿ ಮಣಿದು ಪೊಲೀಸ್ನವರು ಕೇಸ್ ದಾಖಲಿಸಿಲ್ಲ. ಮತ್ತು ಆ ರೀತಿ ಒತ್ತಡ ಹಾಕಿ ಕೇಸ್ ದಾಖಲಿಸಲಿಕ್ಕೆ ಇಲ್ಲೇನೋ ಸರ್ಕಾರ BJPದಾಗಲಿ ಇಲ್ಲ ಅಥವಾ MLA BJP ಇಲ್ಲ ಇಲ್ಲಿ. ಹಾಗಾಗಿ ಇದೆಲ್ಲ ಒಂದು ಕಟ್ಟುಕತೆಯನ್ನು ಕಟ್ಟುಕೊಟ್ಟಿದ್ದಾರೆ. ಮತ್ತು ಈ ಚಲುವರಾಯಸ್ವಾಮಿಯವರು ಒಂದು ಶಾಂತಿ ಸಭೆಯನ್ನು ಮಾಡ್ತಾರೆ. ಚಲುವರಾಯಸ್ವಾಮಿಯವರು ಶಾಂತಿ ಸಭೆನ ಎಲ್ಲಿ ಮಾಡ್ತಾರೆ ಅಂತಂದರೆ, ಈ ಊರಿನ ಆಚೆ ಹೋಗಿ ಒಂದು ಪದ್ಮಾವತಿ ಚೌಲ್ಟ್ರಿ ಅಂತಿದೆ, ಕಲ್ಯಾಣ ಮಂಟಪ, ಅಲ್ಲಿ ಶಾಂತಿ ಸಭೆ ಅಂತ ಮಾಡ್ತಾರೆ. ಅವರು ಮದ್ದೂರು ಪಟ್ಟಣದಲ್ಲಿ ಶಾಂತಿ ಸಭೆಯನ್ನು ಎಲ್ಲರನ್ನೂ ಕರೆದಿ ಮಾಡಿದರೆ, ವಾಸ್ತವವಾಗಿ ಇಲ್ಲಿ ಹತ್ತಿರದಲ್ಲಿ ಜನ ಬಂದು ಅಲ್ಲಿ ಸಮಸ್ಯೆಗಳ ಬಗ್ಗೆ ಇನ್ನೂ ಮನವರಿಕೆ ಮಾಡ್ತಿದ್ರು. ಹಾಗಾಗಿ ಅದು ಶಾಂತಿ ಸಭೆ ಅನ್ಸ್ಕೊಳ್ಳಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವರು ಒಂದು ಶಾಂತಿ ಸಭೆಯನ್ನು ಆ ಸ್ಥಳದಲ್ಲಿ ಏರ್ಪಡಿಸಲಿ, ಆಗ ಜನಗಳ ವಾಸ್ತವತೆಯನ್ನು ಪರಿಚಯ ಮಾಡ್ತಾರೆ. ಅಲ್ಲೇ ಸ್ಥಳದಲ್ಲಿ ಅವರು ಪರಿಹಾರವನ್ನು ಸೂಚಿಸಲಿ, ಆ ಮೂಲಕ ಅವರು ಸೌಹಾರ್ದತೆ ಮೂಡಿಸಲಿ ರಾಜಕಾರಣ ಬಿಟ್ಟು ಅಂತ ನಾನು ಸಹ ಅವ್ರನ್ನ ಕೇಳ್ಕೊಳ್ತೇನೆ. ಮತ್ತು ಶಾಸಕರು ಯಾವುದೋ ಒಂದು ನಿಮಿತ್ತ ಬೇರೆ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಅವರು ಇನ್ನೂ ಬಂದಿಲ್ಲ. ಬಹುಶಃ ಬಂದ ಮೇಲೆ ಅವರು ಸಹ ಸಭೆ ಮಾಡಿ ಏನು ಘಟನೆ ಬಗ್ಗೆ ಇದು ಮಾಡ್ಬೋದು, ನೋಡೋಣ. ಅಲ್ಲಿ ಕನ್ನಡ ಧ್ವಜದ ನೀವೆಂದರೆ ಧ್ವಜಸ್ತಂಭ ಇತ್ತು, ಅದನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ್ರು ಅಂತ ಆರೋಪ ಇದೆ. ಅದನ್ನು ಶಾಸಕರೇ ಮಾಡಿಸಿದ್ದಾರೆ ಅನ್ನೋ ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಿದ್ರು, ಅದನ್ನ ತೆರವುಗೊಳಿಸ್ಬೇಕು ಅಂದ್ಬಿಟ್ಟು ಹೇಳಿ ಅಲ್ಲಿ ಕೆಲವರು ಮುಸ್ಲಿಂ ಸ್ಥಳೀಯರು ಮತ್ತು ಒಂದು ಕಮಿಟಿಯವರು ಪೊಲೀಸ್ ಠಾಣೆಗೆ ಅರ್ಜಿ ಕೊಡ್ತಾರೆ. ಆ ಅರ್ಜಿ ಸಂಬಂಧ ಅವರು ತೆರವುಗೊಳಿಸ್ಲಿಕ್ಕೆ ಮನವೊಲಿಸಿ ಆ ಒಂದು ಧ್ವಜಸ್ತಂಭನ ತೆರವುಗೊಳಿಸಲೇಬೇಕು ಅಂತ ಪಟ್ಟನ್ನು ಹಾಕ್ತಾರೆ. ಹಾಗಾಗಿ ಅದನ್ನು ಆ ಮೂಲಕ ಒಂದು ಧ್ವಜಸ್ತಂಭ ತೆರವುಗೊಳಿಸಿದ್ದಾರೆ. ಬಟ್ ನಾವು ಹೇಳೋದು, ಆ ಒಂದು ಧ್ವಜಸ್ತಂಭ ತೆರವುಗೊಳಿಸಿದ್ರು ಮೊದಲು ಅವ್ರು ಏನು ಹೇಳ್ತಾರೆ, ಕಾರಣ ರಸ್ತೆ ಬದಿನಲ್ಲೇ ಇದೆ, ಸಂಚಾರಕ್ಕೆ ತೊಂದರೆ ಅಂತ ಹೇಳ್ತಾರೆ. ಆಗಿದ ಮೇಲೆ ಸಂಚಾರಕ್ಕೆ ತೊಂದರೆ ಆದರೆ ತೆರವುಗೊಳಿಸಲಿ, ಅದಕ್ಕೆ ನಮ್ಮ ಸಹಮತ ಇದೆ. ಆದರೆ ಅದಕ್ಕೂ ಮೊದಲೇ ಸಂಚಾರಕ್ಕೆ ತೊಂದರೆ ಇಲ್ಲದ ರೀತಿಯಲ್ಲಿ ಧ್ವಜಸ್ತಂಭನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟು ಮಾಡಬೇಕಾಯಿತು. ಆದರೆ ಏಕಾಏಕಿ ತೆರವು ಮಾಡಬೇಕು ಅಂತ ಅವರು ಒಂದು ಕಟಾಪಣೆ ಮಾಡೋದು ಮತ್ತು ಬೇರೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಇದು ಖಂಡನೀಯ. ಇದನ್ನು ನಾವು ಖಂಡಿಸ್ತೇವೆ. ಅಂದರೆ ಇದಕ್ಕೆ ಶಾಸಕರ ಸಪೋರ್ಟ್ ಕೂಡ ಇದೆ ಅಂತೀರಾ? ಇದ್ರ ಬಗ್ಗೆ ಗೊತ್ತಿಲ್ಲ. ಸ್ಥಳೀಯವಾಗಿ ಅಲ್ಲಿ ಜನಗಳಲ್ಲಿ ವಿಚಾರಣೆ ಮಾಡಬೇಕು, ಅವ್ರು ಹೇಳ್ತಾರೆ ಇದು ಬೆಂಬಲ ಏನು ಎತ್ತ ಅಂತ. ಅಂದರೆ ಈಗ ನಿಮ್ಮ ಪ್ರಕಾರ ಅದು ಔಟ್ ಆಫ್ ಆರ್ಡ್ರ್, ಅಂದರೆ ನಮ್ಮ ದೇಶದಲ್ಲಿ ಇಲ್ದಿರೋ ರೀತಿಯಲ್ಲಿ ಅಲ್ಲಿ ಕಾನೂನುಗಳಿದೆ ಅಂತ ನೀವು ಹೇಳ್ತಿದ್ದೀರಿ. ಈಗ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಒಂದು ಬಡಾವಣೆ ಏನಿದೆ ಎಲ್ಲ ದಲಿತರೇ ವಾಸ ಇದ್ದಾರೆ. ಇವತ್ತು ಏನು ಮಾಡಿದ್ದಾರೆ, ಇವತ್ತು ಕೋಮು ಗಲಭೆ ಅಂತ ಹೇಳಿ ಮಾಡಿದ್ದಾರೆ. ವಾಸ್ತವವಾಗಿ ಈ ಘಟನೆ ಬಗ್ಗೆ ತೀವ್ರವಾಗಿ ಪ್ರತಿಭಟಿಸಬೇಕಾದವರು, ಖಂಡಿಸಬೇಕಾದವರು ದಲಿತ ಮುಖಂಡರು.
ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಆ ದಲಿತ ಮುಖಂಡರು ಬಂದು ಅಲ್ಲಿ ದಲಿತರ ಏನು ತೊಂದರೆಗಳಾಗ್ತಾ ಇದೆ, ಅವರು ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ ಅವರು ಸಭೆ ಮಾಡಿ ಅವುಗಳನ್ನ ಖಂಡಿಸಿ ಒಂದು ಹೋರಾಟ ಮಾಡಬೇಕಾದಂಥವ್ರು ದಲಿತ ಮುಖಂಡರುಗಳು ದಲಿತರು. ಆದರೆ ಇವತ್ತು ಆ ರೀತಿ ಆಗಿಲ್ಲ. ಆದರೆ ಇದನ್ನು ಕೋಮು ದೇಶದಿಂದ ನಡೀತಾ ಇದೆ ಅನ್ನೋ ಥರದಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ. ವಾಸ್ತವವಾಗಿ ಇದು ದಲಿತರಿಗೂ ಮತ್ತು ಅಲ್ಲಿಯ ಸ್ಥಳೀಯ ಮುಸ್ಲಿಮರಿಗೂ ನಡೀತಾ ಇರ್ತಕ್ಕಂಥ ಒಂದು ಇದಾಗಿದೆ, ಹೋರಾಟ ಆಗಿದೆ. ಇದು ಎಷ್ಟು ವರ್ಷದಿಂದ ಅಲ್ಲಿ ಈ ಥರ ಆಗ್ತಿದೆ ಸರ್? ಜೊತೆ ಯಾಕೆಂದರೆ ಏರಿಯಾ ಏನು ಬಡಾವಣೆ ಇದೆ, ರಾಮ ರಹೀಮ ನಗರ ಅಂತ ಹೆಸರಿದೆ. ಅದು ಯಾಕೆ ರಾಮ ರಹೀಮ ನಗರ ಅಂತ ಬಂತು? ಎಷ್ಟು ವರ್ಷದಿಂದ ಈ ಥರದ ಸನ್ನಿವೇಶ ಸೃಷ್ಟಿ ಆಗಿದೆ ಅಲ್ಲಿ? ಹಿಂದೆ ಅಲ್ಲಿ ಎಲ್ಲರೂ ಸಹಭಾಗಿತ್ವದಲ್ಲಿ ವಾಸ ಮಾಡ್ತಾಯಿದ್ರು, ಹಿಂದೂಗಳು ಮುಸ್ಲಿಮರು ಎಲ್ಲರೂ. ಒಂದು ಗುಡಿಸಲುಗಳು ಸುಟ್ಟೋದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣವರು ಆ ಒಂದು ಬಡಾವಣೆಯನ್ನು ನಿರ್ಮಿಸಿ ಅಲ್ಲಿ ಎಲ್ಲರೂ ಸಹ ಜೊತೆಯಲ್ಲಿ ಬಾಳ್ತಾ ಇರೋದ್ರಿಂದ ರಾಮ ರಹೀಮ ಅಂತಕ್ಕಂಥ ಹೆಸರನ್ನಿಟ್ಟು ಅವರು ಎಲ್ಲರೂ ಹೊಂದ್ಕೊಂಡು ಹೋಗಲಿ ಅನ್ನುವಂಥ ಹೆಸರಿಟ್ಟು ಆ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿದ್ರು, ಮನೆಗಳನ್ನ ಕಟ್ಟಿಕೊಟ್ರು. ಆದರೆ ಸ್ವಲ್ಪ ದಿವಸಗಳ ನಂತರ ಅವೆಲ್ಲ ಚೆನ್ನಾಗೇ ಇದ್ದರು. ಇತ್ತೀಚೆಗೆ ಏನಾಯಿತು, ಈ ಒಂದು ಕೆಲವು ಸಂಘಟನೆಗಳು ಹುಟ್ಕೊಂಡು, ಧರ್ಮಾಂಧ ಸಂಘಟನೆಗಳು, ಆ ಸಂಘಟನೆಗಳಲ್ಲಿ ಸೇರಿದಂಥ ಕೆಲವೊಂದು ಯುವಕರು ಆ ಒಂದು ಮತಾಂಧತೆಯನ್ನು ಮೂಲಭೂತವಾದವನ್ನು ತಲೆಯಲ್ಲಿ ತುಂಬಿಕೊಂಡು ಇವತ್ತು ಇಂಥ ಅವಾಂತರವನ್ನು ಸೃಷ್ಟಿ ಮಾಡಿ ಜನಗಳಲ್ಲಿ ಕೋಮು ದ್ವೇಷವನ್ನು ಹಚ್ಚಿದವರು ಅವರು. ಸಾಮಾನ್ಯವಾಗಿ ಇವರು ಆರೋಪ ಮಾಡೋದು ಭಾರತೀಯ ಜನತಾ ಪಕ್ಷ RSS ಅಂತ ಹೇಳ್ತಾರೆ. ಆದರೆ ಇವುಗಳ ಘಟನೆಗೆ ಹಿಂದೆ ಯಾರಿದ್ದಾರೆ ಅದನ್ನ ಹೋಗಿ ಈಗ ಇವರ್ಯಾದರೂ ಪ್ರಚೋದನೆ ಮಾಡಿದಾರಾ, ಕಲ್ಲು ಹೊಡೆದಿದ್ದಾರಾ? ಅವರು ಸಮಾವೇಶಗಳು ಮಾಡಿದಾಗಲಿ, ಅವರು ಏನು ಈದ್ ಮಿಲಾದ್ ಅಥವಾ ಇನ್ನೊಂದು ಸಂದರ್ಭಗಳಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರಾಗಲಿ, ಟಿಪ್ಪು ಜಯಂತಿ ಮಾಡಬೇಕಾದ್ರಾಗಲಿ ಯಾರಾದರೂ ಅಡ್ಡಿಪಡಿಸಿದಾರಾ, ಮಾಡಿದಾರಾ? ಏನೂ ಮಾಡಿಲ್ಲ. ಆದರೆ ಅಲ್ಲಿ ಕೆಲವರು ಯುವಕರು ಏನಿದ್ದಾರೆ ಅವರು ಮಾಡಿದ್ದಾರೆ. ಈ ಥರ ಮುಸ್ಲಿಂ ಸಂಘಟನೆಗಳು ಗುರುತಿಸ್ಕೊಂಡವಂಥವ್ರು ಅದನ್ನು ನೇರವಾಗಿ ದಿಟ್ಟವಾಗಿ ಖಂಡಿಸಬೇಕು. ಅದನ್ನು ಬಿಟ್ಟು ಇವರು BJP ಇದೆ, RSS ಇದೆ ಅನ್ನುವಂಥ ಸುಳ್ಳು ಆರೋಪವನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಮೃತ್ಯುಂಜಯ ಅಂತೇಳಿ ಮದ್ದೂರಿನವರು. ಈಗೇನು ಈ ಒಂದು ಗಣಪತಿ ಉತ್ಸವದಲ್ಲಿ ಮೊನ್ನೆ ಒಂದು ಹಿಂದೂ ಮುಸ್ಲಿಂ ಒಂದು ಗಲಾಟೆ ಆಯಿತು, ಅದಕ್ಕೆ ಮೂಲ ಕಾರಣ ಅಂತೇಳಿ ಮಾಸ್ ಕಮಿಟಿ ಅಧ್ಯಕ್ಷರಾದಂಥ ಆದಿಲ್ ಅಲಿ ಖಾನ್ ಅವರೇ ಒಪ್ಕೊಂಡಿದ್ದಾರೆ. ಅದನ್ನು ನಾವು ಎಲ್ಲ ಸ್ವಾಗತಿಸಿದ್ದೀವಿ. ಮತ್ತು ಇನ್ನೊಂದೇನು ಅಂದರೆ ಇದಕ್ಕೆ ನಿಜವಾದ ಮೂಲ ಕಾರಣ ಮುಸ್ಲಿಮರ ಕಡೆಯಿಂದ ಆದ ಒಂದು ಅನಾಹುತನೇ ಈ ಮದ್ದೂರಿನ ಈ ಮಟ್ಟಕ್ಕಾಗಕ್ಕೆ ಕಾರಣ ಆಯಿತು. ಅಲ್ಲಿ ಆ್ಯಕ್ಚುಲಿ ಯಾವುದೇ ಪಕ್ಷ, ಯಾವುದೇ ಒಂದು ಸಂಘಟನೆಯವರ ಯಾವುದೇ ಗಣಪತಿ ಕುಣಿಸಿರಲ್ಲ. ಅಲ್ಲಿ ಕುಣಿಸಿದ್ದಂಥವರೆಲ್ಲ ಸಣ್ಣ ಸಣ್ಣ ಮಕ್ಕಳುಗಳು. ಆ ಒಂದು ಮಕ್ಕಳು ಗಣಪತಿ ಬಿಡಬೇಕಾದಂಥ ಸಂದರ್ಭದಲ್ಲಿ ಯಾರ ಕಿಡಿಗೇಡಿಗಳು ಮುಸ್ಲಿಮರು ಆ ಒಂದು ಕಲ್ಲನ್ನು ಎಸೆದು ಈ ಒಂದು ದೊಡ್ಡ ಪ್ರಮಾದಕ್ಕೆ ಕಾರಣ ಆದರು. ಆ ಪ್ರಮಾದನ ಮುಚ್ಚಾಕೋಕ್ಕೋಸ್ಕರ ಕೆಲವು ದೊಡ್ಡ ಲೀಡರ್ಗಳು ಕೂಡ ರಾಜ್ಯ ಮಟ್ಟದಿಂದನೂ ಹೋರಾಟ ಕೊಟ್ಟಿದ್ದಾರೆ. ಅದರ ಪರಿಣಾಮ ಏನಾಯಿತು, ಬೇರೆ ಬೇರೆ ಅನ್ಯ ಪಕ್ಷದವರು ಇನ್ನೊಬ್ಬರು ಬಂದು ಅದನ್ನು ಬಳಸ್ಕೊಂಡ್ರು. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಮತ್ತು ಯಾವ ಶಾಂತಿ ಸಭೆಗಳು ಏನು ಮಾಡ್ತಾಯಿದ್ದಾರೆ ಎಲ್ಲದರಲ್ಲೂ ಕೂಡ ಒಂದು ದೊಡ್ಡ ಅನ್ಯಾಯ ಏನು ಅಂದರೆ, ಆ ಮೂಲ ಗಲಾಟೆ ಏನು ನಡೆದಿದೆ ಆ ಭಾಗದ ಜನರನ್ನ ಯಾರೂ ಸ್ಪಂದಿಸ್ತಾ ಇಲ್ಲ. ಯಾರು ಅವ್ರವ್ರು ಬೇಕಾದಂಗೆ ಹೋಗಿ ಹೇಳಿಕೆಗಳು ಕೊಡೋದು, ಅವ್ರು ಬೇಕಾದಂಗೆ ಮಾತಾಡೋದು, ಈ ಒಂದು ದೊಡ್ಡ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ ಮದ್ದೂರಲ್ಲಿ. ಈಗಲೂ ಅವಕಾಶ ಇದೆ ಆ ಭಾಗದ ಜನರನ್ನ, ಮುಖಂಡರುಗಳನ್ನ ಸೇರಿಸಿ ಅಲ್ಲಿ ಏನು ನಿಜವಾಗ್ಲೂ ಏನು ಅನ್ಯಾಯ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ ದಯವಿಟ್ಟು ಎಲ್ಲರೂ ಕುಂತು ಅದರ ಸಮಸ್ಯೆನ ಬಗೆಹರಿಸ್ಬೋದು. ಈಗ ಅಲ್ಲಿ ಸ್ಥಳೀಯವಾಗಿ ಕೆಲವು ಇಂಟ್ರ್ಯೂಗಳನ್ನ ನಾನು ನೋಡಿದಾಗಲೂ ಕೂಡ ನಿಜವಾಗ್ಲೂ ಅಲ್ಲಿ ಕೆಲವು ತುಂಬ ಸಮಸ್ಯೆಗಳಾಗಿವೆ. ಇವತ್ತೇ ಅಲ್ಲ, ಇದು ಮೂಲ ಹುಟ್ಟುತ್ತೆ ಎಲ್ಲಿಂದ ಅಂದರೆ ಕನ್ನಡ ರಾಜ್ಯೋತ್ಸವದ ಒಂದು ಫ್ಲ್ಯಾಗ್ನ ಆರಿಸೋಕೆ ಹೋದಾಗ ಹುಟ್ಟಿದಂಥ ಒಂದು ಸಮಸ್ಯೆ ಇವತ್ತು ಈ ದೊಡ್ಡ ಒಂದು ಪ್ರಮಾದವಾಗಿ ಬೆಳೆದಿದೆ. ಕೂಡಲೇ ನಾನು ಹೇಳೋದೇನು ಅಂದರೆ MLA ಅವರೇ ಇರ್ಬೋದು, ಉದಯ್ ಅವ್ರಿಗೆ, ಮತ್ತು ಇಲ್ಲೇನು ಮುಖಂಡರುಗಳಿದ್ದಾರೆ ಸ್ಥಳೀಯ ಮುಖಂಡರು ಎಲ್ಲ ಸೇರಿ ಅಲ್ಲಿಯ ಸ್ಥಳೀಯ ಜನರನ್ನ ಕುಂಡ್ರಿಸಿ ಮತ್ತು ಹಿಂದೂ ಮುಸ್ಲಿಮರು ಇಬ್ಬರನ್ನೂ ಕುಂಡ್ರಿಸಿ ಅಲ್ಲಿ ಆಯ್ತಾ ಇರೋ ಸಮಸ್ಯೆ ಏನು, ಅದ್ರ ಮೂಲ ಏನು ಅಂತೇಳಿ ಎಲ್ಲವನ್ನು ಕಂಡಿಡಿದು ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಮತ್ತು ಆ ಮಸೀದಿ ಕಟ್ಟಿರೋದೇ ಇಲ್ಲೀಗಲ್ಲು, ಡಾಕ್ಯುಮೆಂಟ್ ಕೂಡ ಎಲ್ಲ ಬಂದ್ಬಿಟ್ಟಿದೆ. ಈಗ ಇಲ್ಲೀಗಲ್ಲು ಅನ್ನೋದನ್ನು ಅವರು ಜನಗಳು ಬೆಳಗ್ಗೆ ಎದ್ದು ಪೇಪರ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ದಯವಿಟ್ಟು ಅದು ಲೀಗಲ್ಲೋ ಇಲ್ಲೀಗಲ್ಲೋ ದಯವಿಟ್ಟು ಮೊದಲು ಮದ್ದೂರಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಆ ಮೂಲ ನಿವಾಸಿಗಳು ಏನಿದ್ದಾರೆ ಅಲ್ಲಿ ಅವರ ಸಮಸ್ಯೆಗಳೇನು, ಅವ್ರ ಕಷ್ಟಗಳೇನು, ದಯವಿಟ್ಟು ಎಲ್ಲ ಲೀಡ್ರು ಕುಂತು ಇದನ್ನು ಬಗೆಹರಿಸ್ಬೇಕು. ನೀವು ಅಲ್ಲೆಲ್ಲೋ ಕುಂತು AC ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು, ನಾ ಸ್ಟ್ರೈಕ್ ಮಾಡಿದೆ ನೀ ಸ್ಟ್ರೈಕ್ ಮಾಡಿದ್ರೆ ಇದು ಆಗೋದು ಬೇಡ. ದಯವಿಟ್ಟು ಈ ಒಂದು ನಿಟ್ಟಿನಲ್ಲಿ ನೀವು ಈ ಕಾರ್ಯನ ಮಾಡಬೇಕು ಅಂತೇಳಿ ತಾನು ಮದ್ದೂರು ಜನತೆ ಹಾಗೂ ಲೀಡರಲ್ಲಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸರ್, ನಾನು ಮುತ್ತುರಾಜು, ಎಕ್ಸ್ ಕೌನ್ಸಿಲ್ ನಾಮಿನಿ ಕೌನ್ಸಿಲರು ಮತ್ತು ಆ ಸ್ಥಳೀಯ ವಾಸಿ.
ಅಲ್ಲಿ ಮೊದಲು ಮೇಯ್ನ್ ಪ್ರಾಬ್ಲಮ್ ಏನಿದೆ ಅಂದರೆ ಎಲ್ಲ ರಸ್ತೆಗೆ ಬಂದುಬಿಟ್ಟಿದ್ದಾರೆ. ಮನೆಗಳೂ ರಸ್ತೆ ಕಟ್ಬಿಟ್ಟಿದ್ದಾರೆ, ವೆಹಿಕಲ್ಗಳನ್ನೂ ತಂದು ರಸ್ತೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಯಾವ ವೆಹಿಕಲ್ ಓನರ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿರುವಂಥ ರಸ್ತೆಗಳೆಲ್ಲ ವಿಶಾಲವಾಗಿವೆ. ಆದರೆ ಇವತ್ತಿನ ರಾಜಕಾರಣಿಗಳ ಬೆನಿಫಿಟ್ ಪಡ್ಕೊಳ್ಳೋಕೆ ಸಲುವಾಗಿ ಎಲ್ಲ ರಸ್ತೆಯಲ್ಲೇ ವಾಟರ್ ಟ್ಯಾಂಕ್ಗಳು, ಕಕ್ಕಸ್ ಪಿಟ್ಗಳು ಮತ್ತು ಎಲ್ಲನೂ ರೋಡ್ಗೆ ತಂದಿಟ್ಟಿದ್ದಾರೆ. 4 ಬೀದಿ ಇದೆ, ಅದು 4 ರೋಡ್ ಇದೆ. ರಾಮರಹಿಮ್ ನಗರದಲ್ಲಿ ಮುಖ್ಯವಾದ 4 ರೋಡ್ ಇದೆ. ಅದು ಪುರಸಭೆಯವರು ನಿಗಾ ವಹಿಸಿ, ಪುರಸಭೆಯವರು ರಸ್ತೆನ ಏನಿದೆ ರಸ್ತೆ ಅಗಲ ಮಾಡೋದು ಬೇಕಾಗಿಲ್ಲ, ಇರೋ ರಸ್ತೆನ ರಿಮೂವ್ ಮಾಡಿದ್ರೆ ಈ ಥರ ಅವ್ರು ತಡೆದ್ರು ಇವ್ರು ತಡೆದ್ರು ಅನ್ನೋ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನಾನೊಬ್ಬ ವೆಹಿಕಲ್ ಓನರ್ ಆಗಿದ್ಕೊಂಡು ಕಳೆದ 20 ವರ್ಷದಿಂದೂ ಅಲ್ಲಿ ಮನೆ ಕಟ್ಟೋರಿಗೆ ಮೆಟೀರಿಯಲ್ ಹೊಡೆಯೋದು ಆ ಥರದ ಕೆಲಸಗಳೆಲ್ಲ ನಾನು ಮಾಡ್ತಾಯಿದ್ದೀನಿ ಮತ್ತು ವಾಟರ್ ಸಪ್ಲೈ ಮಾಡ್ತಾಯಿದ್ದೀನಿ. ಅವತ್ತು 2 ವೆಹಿಕಲ್ ಹೋದ್ರೂ ಪಾಸ್ ಆಗ್ತಾಯಿತ್ತು. ಇವತ್ತು 1 ವೆಹಿಕಲ್ಲು ಅಲ್ಲಿ ಸ್ಥಳೀಕರು ಮನೆ ಕಟ್ಟೋಕ್ಕೆ ಮಾಡೋಕ್ಕಾಗ್ತಾಯಿಲ್ಲ. ಪೊಲೀಸ್ ಇಲಾಖೆಯವರು ಕೇರ್ ತಗೋಬೇಕಾಗಿರೋದು ಒಂದೇ ಒಂದು ವಿಚಾರ ಅಂದರೆ, ಆ ಏರಿಯಾದಲ್ಲಿ ನಿಂತಿರೋ ವೆಹಿಕಲ್ಗಳ ಓನರ್ ಯಾರು, ಅಲ್ಲಿ ಏನಕ್ಕೆ ತಂದು ನಿಲ್ಸವ್ರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಗಾಡಿ ಎತ್ತಿಸ್ಬೇಕು. ಫಸ್ಟು ರೋಡಲ್ಲಿರುವಂಥ ವೆಹಿಕಲ್ಗಳೆಲ್ಲನೂ ಎತ್ತಿಸಿ ರೋಡನ್ನು ಪುರಸಭೆಯವರು ಕ್ಲಿಯರ್ ಮಾಡಿಕೊಟ್ರೆ ಈ ಥರ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಅನ್ನೋದು ಅದು ಬರೋದೇ ಇಲ್ಲ. ಅದು ಕನಸು ಎಸ್.ಎಂ. ಕೃಷ್ಣ ಸಾಹೇಬ್ರ ಒಂದು ಕನಸು. ರಾಮರಹಿಮ್ ನಗರ ಅಂತ ಹೆಸರಿಟ್ಟಿತ್ತು. ಏನಕ್ಕೆ ಅಂದರೆ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅನ್ಯೂನ್ಯವಾಗಿರಬೇಕು ಅನ್ನೋದೇ ಎಸ್.ಎಂ. ಕೃಷ್ಣವರ ಒಂದು ಉದ್ದೇಶ. ಆ ಒಂದು ಉದ್ದೇಶ ಈಡೇರಬೇಕು ಅಂದರೆ, ಅದೇ ರೀತಿ ಶಾಂತಿ ನೆಲೆಸಬೇಕು ಅಂದರೆ ಅಲ್ಲಿ ಅವತ್ತಿದ್ದಂಥ ಜನಸಂಖ್ಯೆಗೂ ಇವತ್ತಿದ್ದಂಥ ಜನಸಂಖ್ಯೆಗೂ ಅಜಾನುಭಾವವಾಗಿ ಬೆಳ್ಕೊಂಡಿದೆ. ಎಸ್.ಎಂ. ಕೃಷ್ಣ ಸಾಹೇಬರು ಅಲ್ಲಿ ರಾಮರಹಿಮ್ ನಗರ ಮಾಡಿದಾಗ ಈಗ 20 ವರ್ಷದ ಹಿಂದೆ ಅಲ್ಲಿ ಇದ್ದಿತ್ತು ಜನಸಂಖ್ಯೆ 4,000ದಿಂದ 5,000 ಇತ್ತು. ಇವತ್ತು ಹೆಚ್ಚು ಕಮ್ಮಿ ಅಲ್ಲಿ ವಾತಾವರಣ ನೋಡಿದ್ರೆ 10,000 ಮೇಲಾಗಿದೆ. ಅವರೆಲ್ಲ ಏನು ಮಾಡಿದ್ದಾರೆ, ಬೇರೆ ಕಡೆ ಹೋಗಿಲ್ಲ, ಎಲ್ಲ ರಸ್ತೆಗೆ ಬರ್ತಾಯಿದ್ದಾರೆ. ರಸ್ತೆಗೇ ಒಂದು ರೂಮ್ ಕಟ್ಕೊಳ್ಳೋದು, ಸ್ಟೇರ್ ಕೇಸ್ ಹಾಕ್ಕೊಳ್ಳೋದು ಮತ್ತು ವಾಟರ್ ಟ್ಯಾಂಕ್ಗಳೆಲ್ಲನೂ ರೋಡಲ್ಲಿ ಇಟ್ಕೊಳ್ಳೋದು. 20 ಅಡಿ ರಸ್ತೆ ಹೋಗಿ 12 ಅಡಿ ರಸ್ತೆನೂ ಇಲ್ಲ, ಆ ಥರ ಆಗಿದೆ. ಇದನ್ನು ಪುರಸಭೆಯವರು ನಿಗಾ ವಹಿಸಿ, ಆದರೂ ಈಗ ನಗರಸಭೆ ಆಗಿದೆ, ನಿಗಾ ವಹಿಸಿ ಆ ಏರಿಯಾದಲ್ಲಿ ರೋಡಲ್ಲಿ ನಿಲ್ಲಿಸುವಂಥ ವೆಹಿಕಲ್ಗಳನ್ನ ದಯಮಾಡಿ ಅವಾಯ್ಡ್ ಮಾಡಿದ್ರೆ ಓಡಾಡೋರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ. ಆ ವೆಹಿಕಲ್ ಎತ್ತಿಸೋಕ್ಕೆ ವೆಹಿಕಲ್ ಓಡಿಸೋರು ಮಾತಾಡ್ತಾರೆ, ಒಬ್ರಿಗೊಬ್ರಿಗೆ ಹಿಂಗೆ ಘರ್ಷಣೆ ಆಗುತ್ತೆ. ನಾನೇ ಒಂದೊಂದು ದಿನ ಬೆಚ್ಚಿದ್ದೀನಿ. ಹೆಂಗಪ್ಪ ಇವನು ಯಾರು ಹುಡುಗ ಅಂತಲೇ ನಾವು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ, ಅಂಥವ್ನು ಬಂದು ನಮಗೆ ರೋಪ್ ಆಗ್ತಾ ಇರ್ತಾನೆ. ನಾವು ಸ್ಥಳೀಕನಾಗಿದ್ಕಂದ್ರೆ ನಾನೇ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಅಲ್ಲಿರುವಂಥ ಸ್ಥಳೀಯ ಸಮಸ್ಯೆ ಇರೋದನ್ನ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ ಸರ್. ಅಲ್ಲಿ ಈಗ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೂ ಬಿಡಲ್ಲ ಅಂತ ಆಪಾದನೆ ಇದೆ. ಇದಕ್ಕೆ ಪೊಲೀಸ್ನವರು ಕೂಡ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಸ್ಥಳೀಕ ಲೀಡ್ರ್ಗಳು ಒಪ್ಪಂದ ಮಾಡ್ಕೊಳ್ಬೇಕು. ಅವತ್ತು MLA ಅವ್ರು ಮಾಡಿದಾಗ್ಲೇ ಹಂಗೆ ಮಾಡಿತ್ತೆ, ಮಾರನೆಗೇ ಫ್ಲ್ಯಾಗ್ ತೆಗ್ಸಿದ್ರು ಅಂತ ಹೇಳಿದ್ರು. ನಮಗೆ ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಅಲ್ಲಿ ಫ್ಲ್ಯಾಗ್ ಕಟ್ಟಿದ್ದಿತ್ತು ತೆಗ್ದಿತ್ತು ಸತ್ಯ, ಅದು ನನಗೆ ಗೊತ್ತು. ಅಂದರೆ ಏನಕ್ಕೆ ಅಂದರೆ ಒಂದು ಸ್ಟಾರ್ಟ್ ಆಗೋದ್ರಿಂದ ಇಬ್ಬರಿಗೂ ಏನೋ ಘರ್ಷಣೆ ಆಗೋದೇನೋ ಅಂತ ದೂರ ಆಲೋಚನೆಯಿಂದ ಮಾಡಿರ್ಬೋದು. ಅದ್ರ ಬಗ್ಗೆ ನನಗೆ ಅಷ್ಟು ಜ್ಞಾನ ಇಲ್ಲ. ಅಲ್ಲ, ಇದು ಕರ್ನಾಟಕ ಸರ್. ಕರ್ನಾಟಕದೊಳಗಡೆ ಅದು ಮಂಡ್ಯ ಜಿಲ್ಲೆ, ಕನ್ನಡಿಗರೇ ಹೆಚ್ಚು ಮಾತಾಡೋಂಥ ಇರೋ ಜಿಲ್ಲೆನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬಿಡಿ, ಕನ್ನಡದ ಬಾವುಟ ಹಾರಿಸ್ಬಿಡಿ ಅಂತ ಹೇಳ್ತಾರೆ ಅಂತ ಅಂದರೆ ಇದು ಎಷ್ಟು ಸರಿ? ನಿಮ್ಗೆ ಹೇಗೆ ಅನಿಸುತ್ತೆ? ಸೂಕ್ಷ್ಮವಾದಂಥ ಪ್ರದೇಶ ಆದ್ದರಿಂದ ಆ ಥರ ಡಿಪಾರ್ಟ್ಮೆಂಟ್ನವ್ರು ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ತಿಳುವಳಿಕೆ ಇಲ್ಲದಿರುವಂಥ ಜನ ಜಾಸ್ತಿ ಇದ್ದಾರೆ. ತಿಳುವಳಿಕೆ ಇರೋರು ಮಾತನ್ನ ಕೇಳಲ್ಲ. ಹಿಂದೂರು ಅಷ್ಟೇ, ಮುಸ್ಲಿಮರು ಅಷ್ಟೇ. ದೊಡ್ಡವ್ರ ಮಾತನ್ನ ಕೇಳೋ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಅಲಿಗಲ್ ಅಂದರೆ ಏನು, ಗಾಂಜಾ, ಅಫೀಮು, ಡ್ರಿಂಕ್ಸು ಅಲ್ಲೆಲ್ಲ ಮಾಡೋಂಗಿಲ್ಲ. ಮತ್ತು ರಸ್ತೆಯಲ್ಲಿ ಕಬಾಬು ಅದು ಇದು ಎಲ್ಲನೂ ತುಂಬ ರಸ್ತೆಯಲ್ಲೇ ಮಾಡ್ತಾಯಿದ್ದಾರೆ. ಅದೆಲ್ಲ ತಪ್ಪಿಸ್ಬೇಕಾದ ಕರ್ತವ್ಯ ಡಿಪಾರ್ಟ್ಮೆಂಟ್ನವ್ರದ್ದು. ಅವೆಲ್ಲ ಕಮ್ಮಿ ಆದರೆ ಈ ಥರ ಗಲಾಟೆಗಳಾಗೋದು ಕಮ್ಮಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಈಗ ಗಣೇಶನ ಉತ್ಸವ ಹೋಗ್ಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡು ಕಲ್ಲು ಹಿಡಿದ್ರು ಅಂತ ಹೇಳ್ತಾರೆ. ಅದು ಸತ್ಯ. ಆದರೆ ಬೇರೆ ಬೇರೆ ಸಂದರ್ಭದಲ್ಲೂ ಅಲ್ಲಿ ಲೈಟ್ ಆಫ್ ಆಗ್ತಿರ್ತವೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಪ್ರತ್ಯಕ್ಷದರ್ಶಿಯಾದಂಥ ಒಬ್ಬ ನಾಗರಾಜು ಅನ್ನೋ ಗಾರೆ ಕೆಲಸದ ಮೇಸ್ತ್ರಿ, ನಾನು ಸ್ವಿಚ್ ಆಫ್ ಮಾಡಿದ್ನ ನಾನು ಕಣ್ಣಾರ ನೋಡಿದ್ದೀನಿ, ಕರೆದಿ ಅವನಿಗೆ ಹೇಳಿದ್ದೀನಿ ಅಂತ ಹೇಳಿದ್ದಾನೆ. ಅವನು ಹೇಳಿರೋದ್ರಿಂದ ನಾವು ಅವನು ವಿಚಾರಣೆ ಮಾಡಿದ್ದೀನಿ. ನೀನು ಗೊತ್ತಿದ ಮೇಲೆ ನೀನು ಅವತ್ತೇನು ಪೊಲೀಸ್ಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು, ನೀನು ಯಾಕೋ ಇವತ್ತು ಹೇಳ್ತಾ ಇದೆಯಾ ಇವ್ರ ಮುನ್ಗಡೆ ಅಂತ ನಾನು ಅವ್ನಿಗೆ ಹೇಳಿದ್ದೀನಿ. ಅವನು ಪ್ರತಿದಿನ ಅಲ್ಲಿ 10 ಜನ ಕೆಲಸಗಾರನ ಇಟ್ಕೊಂಡಿರುವಂಥ ಒಬ್ಬ ಮೇಸ್ತ್ರಿ, ಜವಾಬ್ದಾರಿ ಇರುವಂಥ ಕಾಂಟ್ರಾಕ್ಟರ. ಅವ್ನು ಸುಳ್ಳು ಹೇಳಕ್ಕೆ ಬರಲ್ಲ. ಯಾಕೆಂದರೆ ಎಲ್ಲರ ಜೊತೆಲೂ ಆ ಸ್ಥಳೀಯಕ್ಕೆ ಹೋಗಿ ಅಲ್ಲೇ ಹುಟ್ಟಿ ಬೆಳೆದಿರೋನವನು, ಯಾರೇನು ಅಂತ ಅವನು ಐಡೆಂಟಿಫೈ ಮಾಡಬಲ್ಲ. ಅವನಿಗೆ ವಿಚಾರ ಗೊತ್ತಿರುತ್ತೆ. ಸರಿ ಸರ್, ಓಕೆ ಸರ್. ಈಗ ಗಣಪತಿಗೆ ಯಾವಾಗ ಕಲ್ಲು ಹೊಡೆದೆ ಅಂತ ನೈಟು
ನಮ್ಮ ಮದ್ದೂರು ಸುತ್ತಮುತ್ತ ಇರುವ ಹಳ್ಳಿ ನಮ್ಮ ಗ್ರಾಮಸ್ಥರಿಗೆ ಗೊತ್ತಾಯ್ತದೆ. ದೌಡಾಯಿಸಿ ಇದ್ದಂಥ ಬಟ್ಟೆಗಳಲ್ಲೇ 2 ದಿನ ಪ್ರತಿಭಟನೆಗೆ ನಮ್ಮ ಸುತ್ತಹಳ್ಳಿ ಗ್ರಾಮಸ್ಥರಿಗೆ ಸಾಕ್ಸಾನ ನಮಸ್ಕಾರಗಳು ಹೇಳಬೇಕು. ಯಾಕೆ ಅಂದರೆ ನಮ್ಮ ಮದ್ದೂರಿನ ಗ್ರಾಮದ ಬಗ್ಗೆ ಒಳ್ಳೆ ಅಭಿಮಾನ ಸಾಲದಕ್ಕೆ ಹಿಂದುತ್ವ ಅನ್ನೋದು ನಮ್ಮ ಪ್ರತಿಯೊಂದು ಹಳ್ಳಿಲೂ ಇದು ಅವ್ರಿಗೆ ಎದೆ ಮುಟ್ಟಿದೆ. ಏನು ನಡೆದಿರೋ ಗಣೇಶನ ಬಿಡುವಾಗ ನಡೆದಿರೋ ತಪ್ಪು ಅಂತ ಅವರು ಒಪ್ಕೊಂಡಿದ್ದಾರೆ. ಆದರೂ ನಮ್ಮ ದೇಶದಲ್ಲಿ ಹಿಂದೂಗಳು ಅವ್ರಿಗೆ ಏನು ಮಾಡಿದ್ದಾರೆ, ಏನು ತೊಂದರೆ ಕೊಟ್ಟಿಲ್ಲ. ಆದರೂ ನಮ್ಮ ಕಂಡ್ರೆ ಆಗಲ್ಲ. ರಾತ್ರಿ ಊಟ ಕರೀತಾರೆ, ಬೆಳಗ್ಗೆ ಈ ಥರ ಮಾಡ್ತಾರೆ. ನಮ್ಮ ಹಿಂದೂಗಳು ಏನು ಮಾಡಿದರು ಅಂತ ಅವ್ರನ್ನ ಕೇಳ್ಬೇಕು ನಾವು. ಯಾರು ನಮ್ಮವ್ರೆ ಎಷ್ಟೋ ಮೊನ್ನೆ ಈದ್ ಮೇಲೆ ಮಾಡ್ಕೊಂಡೋದ್ರು. ಯಾರು ಒಬ್ಬರು ಏನು ಬಡ್ಕೊಂಡು ಒಂದೊಂದು ಗಾಡೀಲಿ 4-4 ಜನ 8 ಜನ ಹೋದರು. ಆದರೂ ಕೂಡ ಯಾರು ಕೂಡ ನಮ್ಮ ಹಿಂದೂಗಳು ಒಬ್ಬರು ತೊಂದರೆ ಕೊಟ್ಟಿಲ್ಲ. ಸಾಮರಸ್ಯ ಜೊತೆಲಿದ್ದರು, ಹೋದ್ರು, ಪಾಸಾದರು. ಆದರೂ ಇವರು ಬರೀ ಸಣ್ಣ ನಮ್ಮ ಜನಾಂಗದವರು ಒಂದು ಗಣಪತಿ ಕುಣಿಸಿ ಮೆರವಣಿಗೆ ಹೋಗ್ಬೇಕು, ಅವ್ರು ಬಿಡ್ಲಿಲ್ಲ ಅಂದರೆ ಏನು ಅರ್ಥ ಸರ್? ನಾವ್ಯಾರು ಬದುಕೋಂಗಿಲ್ಲ ಸರ್. ಅವ್ರು ಏನು ಬರೀ ಇನ್ನೊಂದು 10 ವರ್ಷ ನಾವೇ ಮೆಜಾರಿಟಿ ಮಾಡ್ತೀವಿ, ನಾವೇ ಕೊಲೆ ಮಾಡ್ತೀವಿ, ನಿಮಗೆ ನಾವೇ ತೀರಿಸ್ಬಿಡ್ತೀವಿ ನಿಮ್ಮ ಅಂತ ಹೇಳ್ಕೊಂಡು ನಮ್ಮ ಗಣಪತಿ ಫಂಕ್ಷನ್ ಮಾಡೋದು ಸ್ಟಾಪ್ ಮಾಡಬೇಕು ಅಂತಾರೆ. ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂದ್ರೂ ತೊಂದರೆ ಕೊಡ್ತಾವ್ರೆ. ಗೊತ್ತಿಲ್ಲದವ್ರು ಈ ಥರ ಮಾಡಿದ್ದಾರೆ ಅಂದರೆ ಒಂದು ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಮುಸ್ಲಿಮ್ಸ್ ಮಸೀದಿಗಳಿರೋಂಥ ಸಂದರ್ಭಗಳಲ್ಲಿ ಸೂಕ್ಷ್ಮವಾಗಿ ಪೊಲೀಸ್ ಇಲಾಖೆಗೆ ರಿಸ್ಟ್ರಿಕ್ಷನ್ಸ್ ಕೊಟ್ಟು ಅವ್ರಿಗೆ ಆ ಮಸೀದಿ ಸುತ್ತ ಡ್ರೋನ್ ಕ್ಯಾಮ್ರಾಗಳಿದೆ. ಇವತ್ತೇನು ಟೆಕ್ನಾಲಜಿಲೇನು ಹಿಂದೆ ಇಲ್ಲ ಯಾರೇ ಆಗಲಿ. ಒಂದು ಡ್ರೋನ್ ಕ್ಯಾಮ್ರಾಗಳನ್ನ ಬಳಸಿ ಮೇಲ್ಗಡೆ ಏನಿದೆ ಅಂತ ನೋಡ್ಬೋದಿತ್ತು. ಏನು ಕಲ್ಗಳು ಕಾಣಲ್ಲ ಅಂತ, ಅಥವಾ ಅಲ್ಲಿರೋವಂಥ ಮುಸ್ಲಿಮ್ಸ್ ಮಸೀದಿನಲ್ಲಿ ಅವರ ಗುರುಗಳು ಯಾರೋ ಇರ್ತಾರಲ್ಲ, ಆ ಗುರುಗಳನ್ನ ಈ ಸರ್ಕಾರಗಳು ಏನು ಮಾಡಬೇಕು ಅಂದರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.